ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ವಿಧಾನ ಪರಿಷತ್ ಸದಸ್ಯೆ ಬಲ್ಕೀಶ್ ಬಾನು ಹೆಸರಲ್ಲಿ ಉದ್ಯೋಗ ಕೊಡಿಸ್ತೀವಿ ಅಂತ ವಂಚನೆ ಮಾಡಿರುವಂತ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಕಂಪ್ಯೂಟರ್ ಆಪರೇಟರ್ ಕೆಲಸ ಕೊಡಿಸ್ತೀವಿ ಅಂತ ಮೋಸ ಮಾಡಿದವರು ಯಾರು ಅಂತಂದ್ರೆ ಜಿಲ್ಲಾ ಕಾಂಗ್ರೆಸ್ನ ನಾಯಕಿ ನಾಸೀಮಾ ಅನ್ನುವಂತ ಜಿಲ್ಲಾ ಕಾಂಗ್ರೆಸ್ನ ನಾಯಕಿಯೇ ವಂಚನೆ ಮಾಡಿದರು. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯೆ ಬಲ್ಕೀಶ್ ಬಾನು ಕಚೇರಿಯಲ್ಲಿ ಕೆಲಸದ ಆಫರ್ ಕೊಟ್ಟು ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಭದ್ರಾವತಿ ತಾಲೂಕಿನ ಕೂಡ್ಲಿಯ ಅಸ್ಮಾ ಬಾನು ಎಂಬ ಮಹಿಳೆಗೆ 3 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. 15 ದಿನ MLC ಕಚೇರಿಯಲ್ಲಿ ಕೂರಿಸಿದ್ದಾರೆ, ಕಂಪ್ಯೂಟರ್ ಆಪರೇಟರ್ ಕೆಲಸ ಅಂತ. ಆ ನಂತರ ನಿಮ್ಗೆ ಕೆಲಸ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕೆಲಸ ಕೊಡಿಸ್ತೀನಿ ಅಂತ 3 ಲಕ್ಷ ತೆಗೆದುಕೊಳ್ಳಲಾಗಿತ್ತು. ಆ 3 ಲಕ್ಷನೂ ಇಲ್ಲ, ಕೆಲಸನೂ ಇಲ್ಲ. ನಾಸೀಮಾ ವಿರುದ್ಧ ಈಗ ಆರೋಪವನ್ನು ಮಾಡ್ತಾ ಇರೋದು ಅಸ್ಮಾ ಬಾನು. 15 ದಿನ ಬಲ್ಕೀಶ್ ಬಾನು ಅವರ ಕಚೇರಿಯಲ್ಲಿ ಕೂರಿಸಿದ್ರು, ಕೆಲಸ ಆಯ್ತು ಅಂತ. ಆ ನಂತರ ಕೆಲಸ ಇಲ್ಲ ಅಂತ ಕಳಿಸಿದ್ದಾರೆ. ದುಡ್ಡು ಇಲ್ಲ, ಕೆಲಸನೂ ಇಲ್ಲ ಅನ್ನೋ ಸ್ಥಿತಿಗೆ ಅವರು ಬಂದಿರೋದು. ನಾಸೀಮಾ ಅನ್ನುವಂಥ ಕಾಂಗ್ರೆಸ್ ಲೀಡರ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ये दाल को ना छोड़ो दिया था चटनी नहीं है खाना खा लेगा देखा पैसे पैसे अब 20,000 रुपये मैंने पक्का देना मुझे बहुत खराब क्या करती हो बात करा दो देना नहीं ला मेरे करीब मैं उससे है ना ये बाहर का कराने क्यों क्या भी नहीं मैडम करे जा ऐसी का तो अपने में हुआ तो दूसरा था नहीं 1 लाख रखे करते देख ले गिन लो. ಕಾಂಗ್ರೆಸ್ನ ಶಿವಮೊಗ್ಗದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂಥ ಲೀಡರ್ ಅವರು ದುಡ್ಡು ಪಡ್ಕೊಳ್ತಾ ಇರುವಂಥ ವಿಡಿಯೋ ಅದು. ಅಸ್ಮಾ ಬಾನು ಈಗ ಆರೋಪ ಮಾಡ್ತಿದ್ದಾರೆ, 3 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾರೆ, ಕೆಲಸ ಕೊಡಿಸ್ತೀನಿ, ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ 3 ಲಕ್ಷ ತೆಗೆದುಕೊಂಡಿದ್ದಾರೆ. 3 ಲಕ್ಷ ತೆಗೆದುಕೊಂಡ ನಂತರ ಪಡ್ಕೊಂಡ ನಂತರ ನನ್ನನ್ನು ಬಲ್ಕೀಶ್ ಬಾನು ಅವರ ಕಚೇರಿಯಲ್ಲಿ ಕೂರಿಸಿದ್ರು 15 ದಿನ ಕಂಪ್ಯೂಟರ್ ಆಪರೇಟರ್ ಅಂತ. ಆ ನಂತರ ಕೆಲಸ ಇಲ್ಲ ಅಂತ ಮನೆಗೆ ಕಳಿಸಿದ್ರು. ದುಡ್ಡು ಇಲ್ಲ, ಕೆಲಸನೂ ಇಲ್ಲ. ಈ ನಾಸೀಮಾ ಮಧು ಬಂಗಾರಪ್ಪ ಅವರ ಹೆಸರನ್ನು ಹೇಳಿ, ಬಲ್ಕೀಶ್ ಬಾನು ಅವರ ಹೆಸರನ್ನು ಹೇಳಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ಅಸ್ಮಾ ಬಾನು ಆರೋಪಿಸ್ತಾ ಇದ್ದಾರೆ. ಕೆಲಸ ಕೊಡಿಸುವಂತ ಭರವಸೆಯನ್ನು ನಾಸೀಮಾ ಕೊಟ್ಟಿದ್ರಂತೆ. ಕೆಲಸ ಎಲ್ಲ ರೆಡಿ ಇದೆ ಅಂತ ಭರವಸೆಯನ್ನು ಕೊಟ್ಟಿದ್ರಂತೆ. ಅಸ್ಮಾ ಬಾನುವಿನ ಬಗ್ಗೆ ಜಫ್ರುಲ್ಲಾ ಎಂಬ ಆತನ ಜೊತೆಗೆ ಫೋನಲ್ಲಿ ಮಾತನಾಡಿದ್ದಾರೆ. ಕೆಲಸ ಎಲ್ಲ ರೆಡಿ ಇದೆ, ಕೆಲಸ ಸಿಗತ್ತೆ ಅಂತ ಭರವಸೆಯನ್ನ ನಾಸೀಮಾ ಕೊಟ್ಟಿದ್ರು ಅಂತ. वो जो 400 दाल को था अच्छा रेडी होती हो आधा कप आज होती है. हाँ होता है ठीक है तो उनको बोलो तुम रेडी हो तो पैसा अरेंजमेंट कर लेंगे. बोलो उससे वहाँ कल साइन इन सभी हुआ मधु बंगारप्पा का लेटर भी लिए हाँ अब वाह क्या हाँ दे ले वैसा तो आज मैं बोल को रेडी करने को बोलता हूँ. बोला रेडी हुई प्लेस कांसर बोला नहीं प्लेस बोले के बाद हाँ ये करने का सब रेडी हुई प्लस कांग्रेस को बोले नहीं भी प्लेस यहाँ निगन के पास सर्किट उसके सामने कंफर्म कर ला बोलो तो करेक्ट से बाद और आज उन्हें अब डीएफ रिव्यू करना ना ऑर्डर करते दिए बाद भी उन्हें डीएफ देना ना ये भेजना ना पूरा भेजने दो वो भेजने से फार्म ಏನು 15 ದಿನ ಕಚೇರಿಯೊಂದರಲ್ಲಿ ಕೂರಿಸಿ ಅನಂತರ ವಾಪಸ್ ಕಳಿಸಿದಾಗ ಇವರಿಗೆ ಗೊತ್ತಾಗಿದೆ ಅಸ್ಮಾ ಬಾನುಗೆ ನಾನು ಮೋಸ ಹೋದೆ ಅಂತ. ಈಗ SP ದೂರು ಕೊಟ್ಟಿದ್ದಾರೆ, SP ನಿಖಿಲ್ ಅವರಿಗೆ ನಾಸೀಮಾ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಆದರೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಅಸ್ಮಾ ಬಾನು ಹೇಳ್ತಾ ಇದ್ದಾರೆ. ಪೊಲೀಸರು ಬೆದರಿಕೆ ಹಾಕ್ತಿದ್ದಾರೆ, ಕೇಸ್ ವಾಪಸ್ ಪಡ್ಕೊಳ್ಳಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. 1,60,000 ಹಣ ವಾಪಸ್ ಆಗಿದೆ, ಉಳಿದ ದುಡ್ಡು ಕೊಡಲ್ಲ ಅಂತ ಧಮಕಿ ಹಾಕಿದ್ದಾರೆ ನಾಸೀಮಾ ಅಂತ ಅಸ್ಮಾ ಬಾನು ಈಗ ಆರೋಪಿಸ್ತಾ ಇರೋದು.
ಸರ್ಕಾರ ಕಚೇರಿಯಲ್ಲಿ ಹೊರಗುತ್ತಿಗೆಗೋಸ್ಕರ ಕೆಲಸ ಕೊಡಿಸ್ತೀವಿ ಅಂತ ನಮಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಆಗಿದೆ. ಅನ್ಯಾಯ ಹೆಂಗಾಗಿದೆ ಅಂದರೆ, ನಾಜಿಮಾ ಅವರೊಬ್ಬ ಮಹಿಳಾ ಸ್ಟೇಷನಲ್ಲಿ ಅವರು ಕೆಲಸ ಮಾಡ್ತೀನಿ, ನಾನು ಪೊಲೀಸ್ ಅಂತ ಹೇಳ್ಕೊಂಡು ನಮ್ಮ ಮಾವ ಅವ್ರಿಗೆ, ಜಫರುಲ್ಲಾ ಅವ್ರಿಗೆ ಅವ್ರ ಪರಿಚಯ, ನಾನು ಕೆಲಸ ಕೊಡಿಸ್ತಾ ಇದ್ದೀನಿ, ಕಾಂಟ್ರಾಕ್ಟ್ ಬೇಸಿಕ್ಕು, ಏಜೆನ್ಸಿ ಅವ್ರಿಗೆ ದುಡ್ಡು ಕಟ್ಟಬೇಕು, ಕೆಲಸ ಬೇಕು ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಹುದ್ದೆ ಸಿಗತ್ತೆ ಅಂತ, ಪರ್ಮನೆಂಟ್ ಕೆಲಸ ಅಂತ ಹೇಳಿ ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. 3 ಲಕ್ಷ ಬೇಕು, ಕಂಪನಿಗೆ ಏಜೆನ್ಸಿಗೆ ಕಟ್ಟಬೇಕು ನಾವು. ಅದಾದಮೇಲೆ ನಿಮಗೆ ಎಲ್ಲ ನಾವು ಕಚೇರಿಯಲ್ಲಿ ಒಳಗೆ ಇದು ಇಂಟರ್ವ್ಯೂ ತೊಗೊಂಡು ಇದು ಅಡ್ಮಿಷನ್ ಮಾಡ್ಕೊತೀವಿ, ಅಲ್ಲಿ ಕೆಲಸ ಮಾಡ್ಬೋದು, ಪರ್ಮನೆಂಟ್ ಕೆಲಸ, ನಿಮ್ಮದು ಜೀವನ ಇದಾಗತ್ತೆ, ಹಾಗಾಗತ್ತೆ ಅಂತ ಸುಳ್ಳು ಹೇಳಿ ಭರವಸೆ ಮಾಡಿಸ್ಕೊಂಡು ನನ್ನ 3 ಹೆಣ್ಮಕ್ಳು ಸರ್ ನನಗೆ ಮೋಸ ಆಗಿದೆ. ನಾವು ಒಡವೆ ಎಲ್ಲ ಇಟ್ಟು 3 ಲಕ್ಷದ ರೂಪಾಯಿ ನಾವು ಕೊಟ್ವಿ. ಒಂದು ಸತಿ 2 ಲಕ್ಷ ಕೊಟ್ಟಿದ್ದೀವಿ, ಇನ್ನೊಂದು ಸತಿ 1 ಲಕ್ಷ ಕೊಟ್ಟಿದ್ದೀವಿ ಅಶೋಕ ಹೋಟೆಲಲ್ಲಿ ಕೂರಿಸ್ಕೊಂಡು. ಆಮೇಲೆ ಸೆಪ್ಟೆಂಬರಲ್ಲಿ ಕೊಟ್ಟಿರೋದು, ಕೆಲಸ ಕೊಡಿಸ್ತಿ ಅಂತ ಏನೂ ಕೊಡಿಸ್ಲಿಲ್ಲ. ನಾಜಿಮಾ ಒಬ್ಬರು ನಮಗೆ ಮೋಸ ಮಾಡಿದ್ದಾರೆ, ನಮ್ಮ ಮಾವ ಅವ್ರ ಹತ್ರ ಪರಿಚಯ ಅವರಿಂದ ಅವ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ನೇರ ಸಂಪರ್ಕದಲ್ಲಿ. ರಾಜೇಶ್, ಆಡಿಯೋ ಒಂದು ಕೇಳಿಸ್ಕೊಂಡ್ವಿ, ಆಡಿಯೋವನ್ನು ಕೇಳಿದಾಗ ಒಂದಂತೂ ಸ್ಪಷ್ಟ ಆಗತ್ತೆ, ಈ ನಾಜಿಮಾ ಅನ್ನುವಂಥ ಕಾಂಗ್ರೆಸ್ ಲೀಡರು ಉದ್ಯೋಗ ಕೊಡಿಸೋದನ್ನೇ ಉದ್ಯೋಗ ಮಾಡ್ಕೊಂಡಿದ್ದಾರಾ ಅಂತ ಅನ್ಸುತ್ತೆ ಅದನ್ನು ಕೇಳ್ತಾ ಇದ್ರೆ. ವಂಚನೆ ಮಾಡೋದೇ ಉದ್ಯೋಗ ಆಗಿದೆಯಾ ಅಂತ? ಖಂಡಿತ ರಕ್ಷಿತ್, ಯಾಕೆ ಅಂತ ಹೇಳಿದರೆ ಈ ಪ್ರಕರಣವನ್ನು ಗಮನಿಸ್ತಾ ಹೋದಾಗ ಆಸ್ಮಾ ಬಾನು ಅಂತ ಒಂದು ವಿದ್ಯಾವಂತ ಮಹಿಳೆ, ಆಕೆ ತನ್ನ ಉದ್ಯೋಗಕ್ಕಾಗಿ ಅಲ್ದಾಡ್ತಾ ಇರೋ ಸಂದರ್ಭದಲ್ಲಿ ಇವರು ಪರಿಚಯದ ಮೂಲಕ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಈಗ ಟೆಂಪ್ರವರಿಯಾಗಿ ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ಕೆಲಸ ಕೊಡಿಸ್ತೀವಿ, ಅದು ಪರ್ಮನೆಂಟ್ ಆಗುತ್ತೆ ಅಂತೇಳಿ ಆಸೆ ಹುಟ್ಟಿಸಿ ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡಿ 3 ಲಕ್ಷ ಹಣ ಪೀಕಿದ್ದಾರೆ. ಅದಾದ ಮೇಲೆ 15 ದಿವಸ ಬಲ್ಕೀಶ್ ಬಾನು ಅವರ ಕಚೇರಿನಲ್ಲಿ ಕೂರಿಸ್ತಾರೆ. ಅಲ್ಲಿಂದ ಕೆಲಸ ಇಲ್ಲ ಅಂದ ತಕ್ಷಣ, ಇಲ್ಲ ತಡೀರಿ, ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ನಿಮಗೆ ಬೇರೆ ಆರ್ಡರ್ ಆಗ್ತಾಯಿದೆ ಅಂತ ಹೇಳಿ ವನ್ಯಜೀವಿ ವಿಭಾಗದ DCF ಕಚೇರಿಯಲ್ಲಿ 1 ತಿಂಗಳು ಕೂರಿಸ್ತಾರೆ. ಅಲ್ಲಿ ಹೇಳ್ತಾರೆ, ಇಲ್ಲ ಇಲ್ಲಿ ಟೆಂಪ್ರವರಿಯಲ್ಲಿ ಇದ್ದವರು ಬಿಟ್ಟು ಹೋಗಿದ್ದಾರೆ, ಅವ್ರ ಬದಲಿಗೆ ತಾತ್ಕಾಲಿಕವಾಗಿ ಯಾರು ಬೇಕು ಅಂತ ಕೇಳಿದಾಗ ನಿಮ್ಮನ್ನು ಕೂರಿಸಿದ್ದಾರೆ, ಅವ್ರು ಬರ್ತಾ ಇದ್ದಾರೆ, ನೆಕ್ಸ್ಟ್ ನೀವು ಎದೋಗಿ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲೂ ಕೆಲಸ ಮಾಡ್ತಾರೆ, 2 ಕಡೆನೇ ಕೆಲಸ ಮಾಡಿದ್ರೆ ₹1 ಸಂಬಳ ಕೂಡ ಇಲ್ಲ ಆ ಹೆಣ್ಮಗಳಿಗೆ. ಅದಾದ ಬಳಿಕ ನನಗೆ ಮೋಸ ಹೋಗಿದ್ದು ಗೊತ್ತಾಗಿ ಅವರು ಹಣ ಕೇಳಿದರೆ ಇವರು ರಾಜಕೀಯ ಇನ್ಫ್ಲೂಯೆನ್ಸನ್ನು ಬಳಸ್ತಾರೆ. ನನಗೆ ಮಧು ಬಂಗಾರಪ್ಪನವ್ರು ಗೊತ್ತು, ಶಾಸಕರುಗಳು ಗೊತ್ತು, ಬಲ್ಕೀಶ್ ಬಾನು ಮೇಡಮ್ ಅವ್ರಿಗೆ ಗೊತ್ತು, ಈ ರೀತಿ ಎಲ್ಲ ರಾಜಕೀಯ ನಾಯಕರ ಫೋಟೋಗಳನ್ನು ತೋರಿಸಿ ಅವರಿಗೆ ಧಮಕಿಯನ್ನು ಹಾಕ್ತಾರೆ, ನೀವು ಎಲ್ಲಿ ಹೋದರೂ ಏನು ಕೆಲಸ ಆಗಲ್ಲ ಅಂತ. ಅದಕ್ಕೆ ಸರಿಯಾಗಿ ಶಿವಮೊಗ್ಗದ DYSP ಬಾಬು ಅಂಜನಪ್ಪನವ್ರ ಬಳಿ ಹೋದರೆ ಅವರು ಕೂಡ ನ್ಯಾಯ ಕೊಡಿಸೋ ಬದಲು ಈ ಏನು ನೊಂದ ಮಹಿಳೆಗೆ ಧಮಕಿ ಹಾಕಿ ಬೆಳಗಿಂದ ರಾತ್ರಿ ತನಕ ಕೂರಿಸ್ಕೊಂಡ್ಬಿಟ್ಟು ಆ ನಂತರ ದುಡ್ಡು ಏನು ಕೇಳ್ಕೊಡುದು ನೀವು ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸ್ತಾರೆ. SP ಅವ್ರ ಬಳಿಗೆ ಹೋದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಈ ರೀತಿ ಪೊಲೀಸ್ ಇಲಾಖೆಯನ್ನು ಆಕೆ ಬಳಸ್ಕೊಳ್ತಾ ಇದ್ದಾಳೆ, ರಾಜಕಾರಣವನ್ನು ಬಳಸ್ಕೊಳ್ತಾ ಇದ್ದಾರೆ. ಈ ರೀತಿ ಅಮಾಯಕ ಹೆಣ್ಣುಮಗಳಿಗೆ ಮೋಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಕೇವಲ ಆರೋಪ ಅಲ್ಲ, ಸಾಕ್ಷ್ಯಾಧಾರಗಳ ಸಮೇತ ಅವರು ನಿರೂಪಣೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಬೇರೆಯವರು ಕೂಡ ಇದೇ ರೀತಿ ಆಗಿದೆ ಅಂತ ಹೇಳಿ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಮುಖಂಡರು ಕೂಡ ಈ ಬಗ್ಗೆ ಗಮನಿಸಬೇಕು. ತಮ್ಮ ಒಂದು ಮಹಿಳಾ ಮುಖಂಡೆ ಈ ರೀತಿ ಮಾಡ್ತಾ ಇದ್ದಾರೆ, ಇದರಿಂದ ನೊಂದವರಿಗೆ ಅನ್ಯಾಯ ಆದರೆ ಅದು ಕಾಂಗ್ರೆಸ್ ಪಕ್ಷಕ್ಕೂ ಕೆಟ್ಟ ಹೆಸರು ಅಂತ ಗೊತ್ತಾಗಬೇಕು. ಪೊಲೀಸ್ ಇಲಾಖೆ ನೊಂದವರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ, ಜನಸ್ನೇಹಿ ಪೊಲೀಸ್ ಇಲಾಖೆ ಅಂತಾರೆ. ಖುದ್ದು SP ಬಳಿ ಹೋದರೂ ಕೂಡ ನ್ಯಾಯ ಸಿಗಲ್ಲ ಅಂದರೆ ಪೊಲೀಸ್ ಇಲಾಖೆಯ ಆಡಳಿತ ವ್ಯವಸ್ಥೆ ಬಗ್ಗೆ ಕೂಡ ಸಾರ್ವಜನಿಕರು ಆಕ್ಷೇಪ ಎತ್ತುವಂಥ ಪ್ರಕರಣ ಇದು ಅಂತಲೇ ಹೇಳ್ಬೋದು. ರಕ್ಷಿತ್, ಥ್ಯಾಂಕ್ ಯು ರಾಜೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.